Hello my dear all, once again welcome back to my channel. So today's saree pre-pleating, such a beautiful green color saree, but idral rama green kaanta ide videodalli, but it's not rama green, it is a dark green with amazing red color border with golden ಜರಿ. ಸೊ ನೈಸ್ ಸ್ಯಾರಿ. ಈ ಸ್ಯಾರಿನ ಯಾವ ರೀತಿ ಪ್ರೀಪ್ಲೀಟ್ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ಸೊ ಇದು ಬಂದು ನನ್ನ ಕ್ಲೈಂಟ್ ಏನು ಕೇಳಿದ್ದಾರೆ ಅಂದರೆ, ಸ್ವಲ್ಪ ಅವರಿಗೆ ಹ್ಯಾಂಡ್ ಹತ್ರ ಶೋಲ್ಡರ್ ಹತ್ರ ಸ್ವಲ್ಪ ಲೆಂದಿಯಾಗಿರಬೇಕಂತ ಕೇಳಿದ್ದಾರೆ. ಹಾಗಾಗಿ ಅವ್ರಿಗೆ ಶೋಲ್ಡರ್ಗೆ ಎಷ್ಟು ಲೆಂತ್ ಬೇಕು ಅನ್ನೋದನ್ನು ನಾನು ಈ ರೀತಿ ಪಿನ್ ಹಾಕ್ಕೊಂಡಿದ್ದೀನಿ. ಸೊ ಇಷ್ಟು ಲೆಂತ್ ಅವರಿಗೆ ಶೋಲ್ಡರ್ ಸೈಡಲ್ಲಿ ಬೇಕಾಗಿದೆ. ಹಾಗಾಗಿ ಅಷ್ಟನ್ನು ನಾನು ಬಿಟ್ಬಿಟ್ಟು ಮಿಕ್ಕಿರೋದನ್ನು ನಾವು ಫೋಲ್ಡ್ ಮಾಡಿ ತಗೊಳ್ಳೋಣ. ಸೊ ಇವಾಗ ಇಷ್ಟನ್ನು ನಾನು ಫೋಲ್ಡ್ ಮಾಡಿ ಒಂದು ಅಯನ್ ಮಾಡಿಕೊಂಡು ಬಿಟ್ಬಿಡ್ತೀನಿ. ಇದೊಂದು ಅಯನ್ ಇಷ್ಟು, ಯಾಕಂದರೆ ಅವರಿಗೆ ಸೈಡ್ ಫುಲ್ ಕವರ್ ಆಗಬೇಕಂದ್ರೆ ಅದಕ್ಕೋಸ್ಕರ ಇದನ್ನು ನಾವೀಗ ಓಪನ್ ಮಾಡಿ ಇಟ್ಕೊಳ್ಳೋಣ. ನೆಕ್ಸ್ಟ್ ಈ ಸ್ಯಾರಿನ ಫೋಲ್ಡ್ ಮಾಡ್ಕೊಳ್ಳೋಣ. ಸೊ ನೋಡಬೇಕು, ಬಾಡಿ ಮೆಷರ್ಮೆಂಟು ಸೈಜಸ್ ಎಲ್ಲ ನೋಡಿಬಿಟ್ಟು ನಾವು ಹೊರಗೆ ಸ್ಯಾರಿ ಪ್ಲೇಟಿಂಗ್ ಮಾಡಬೇಕು. ಸೊ ಈ ಪಾರ್ಟ್ನ ನಾನು ಹೀಗೆ ಬಿಟ್ಟಿದ್ದೀನಿ. ಮಿಕ್ಕಿರೋದನ್ನ ನಾವು ಆಯಿಲ್ ಮಾಡಿ ತಗೊಳ್ಳೋಣ. ಆಲ್ರೆಡಿ ನಿಮಗೆ ತುಂಬ ಈಸಿಯರಾಗಿ ಬೇರೆ ಬೇರೆ ಸ್ಟೈಲಲ್ಲಿ ನಾನು ಮಾಡಿ ಹಾಕಿದ್ದೀನಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ವಿಡಿಯೋಸ್ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇವಾಗ ಇದು ಈ ಕಡೆ ಆ ಕಡೆ ಅಲ್ಲಾಡಬಾರ್ದನ್ನೋಕ್ಕೋಸ್ಕರ ಈ ರೀತಿ ಒಂದು ಕ್ಲಿಪ್ಸ್ ಹಾಕಿ ಸೆಕ್ಯೂರ್ ಮಾಡ್ಕೊತಿದ್ದೀನಿ. ಸೊ ಈಸಿ ಆಗುತ್ತೆ. ಅವ್ರಿಗೆಲ್ಲನೂ ಸ್ವಲ್ಪ ಅಗಲವಾಗಬೇಕು ಅನ್ನೋದಕ್ಕೋಸ್ಕರ ಈ ರೀತಿ ಫುಲ್ಲಾಗಿ ಫೋಲ್ಡ್ ಮಾಡಿಬಿಟ್ಟು ಒಂದು ಅಯನ್ ಕೊಡ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಒಂದು ರ್ಯಾಂಡಮ್ ಆಗಿ ಜೋಡಿಸ್ಕೊಂಡು ಒಂದು ಕ್ಲಿಪ್ ಹಾಕ್ಕೊಳ್ಳೋಣ. ಊಟ ಮಾಡ್ತಾರಾ? ಊಟ ಮಾಡ್ಬೇಕು. ನಿಮ್ದು ಊಟ? ಹಾಂ ಆಯ್ತಲ್ಲ, ಅವಾಗ ಬೇಗ ಮಾಡ್ತೀರಲ್ಲ, ಸ್ವಲ್ಪ ಲೇಟಾಗಿ ಮಾಡ್ತೀವಿ. ಇಲ್ಲೇನಕ್ಕೆ ಮಾಡಿ ಅದು ಆಫ್ ಮಾಡಿ, ಇದು ಆಫ್ ಆಯಿತಾ? ಇನ್ನೊಂದು ಫೋಲ್ಡ್. ಲೇಟ್ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ಮಾಡಿ ಅಯನ್ ಮಾಡ್ಕೊಳ್ಳಿ. ಅವಾಗ ನಿಮಗೆ ಪರ್ಫೆಕ್ಟಾಗಿ ಪ್ಲೇಟ್ಸ್ ಎಲ್ಲ ಬಂದ್ಬಿಡುತ್ತೆ. ಇವಾಗ ಇದನ್ನು ಓಪನ್ ಮಾಡಿ ಬಿಟ್ಬಿಡೋಣ. ಸೊ ಇವರಿಗೆ ಇದು ಈ ಸೈಜಲ್ಲಿ ಬೇಕು ಅಂದಿದ್ರಲ್ಲ, ಆ ಸೈಜನ್ನ ಈ ಪಿನ್ ಹಾಕಿಟ್ಕೊಂಡಿದ್ದೀನಿ. ಆ ಸೈಜ್ ಪ್ರಕಾರನೇ ಅವರಿಗೆ ನಾವು ಪ್ಲೇಟ್ಸ್ನ ತೆಗಿಯೋಣ. ಚಿಕ್ಕದು ಬೇಕಂದರೆ ಮಧ್ಯದನ್ನು ತಗೋಬೋದು. ಇವರಿಗೆ ಸ್ವಲ್ಪ ಪ್ಲೇಟ್ಸ್ ದೊಡ್ಡದು ಬೇಕು ಅನ್ನೋದಕ್ಕೋಸ್ಕರ ಈ ರೀತಿ ತಗೊಳ್ತಾ ಇದ್ದೀನಿ. ಒಂದು ಬಿಟ್ಬಿಟ್ಟು ಒಂದು.
ಸೊ ಲಾಸ್ಟ್ ಪ್ಲೀಟ್ಸು ನಿಮಗೆ ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಸೊ ಇವಾಗ ಒಂದು ರ್ಯಾಂಡಮ್ ಆಗಿ ಈ ರೀತಿ ಮಾಡ್ಕೊಂಡಿದ್ದೀವಿ. ಇವಾಗ ಇದನ್ನು ಹಿಂಗೆ ಫೋಲ್ಡ್ ಮಾಡಿಕೊಂಡು ಒಂಚೂರು ಈ ರೀತಿ ನಾವು ಹ್ಯಾಂಡ್ಸ್ ಕೊಟ್ಬಿಟ್ಟು ಫೋಲ್ಡ್ ಮಾಡಿಕೊಂಡ್ರೆ ಆರಾಮಾಗಿ ನಮಗೆ ಪ್ಲೀಟ್ಸು ಚೆನ್ನಾಗಿ ಬರುತ್ತೆ. ಸೊ ಅವ್ರದ್ದು ಈ ಫ್ರಂಟ್ ಭಾಗ ಮಾತ್ರ ದೊಡ್ಡದಿರುತ್ತೆ, ಮಿಕ್ಕಿದೆಲ್ಲ ಪ್ಲೀಟ್ಸು ಚೆನ್ನಾಗಿ ಬರುತ್ತೆ. ಸೊ ಅವ್ರಿಗೂ ಸ್ವಲ್ಪ ನೋಡೋಕ್ಕೂ ಚೆನ್ನಾಗಿರುತ್ತೆ. ಆ ರೀತಿ ನಾವು ಇದನ್ನು ರೆಡಿ ಮಾಡಬೇಕು. ಸೊ ನಿಮಗೆ ಗೊತ್ತಾಗುತ್ತೆ, ತುಂಬ ಸಣ್ಣದು ಆ ಥರ ಬೇಕು ಅಂತ ಏನಿಲ್ಲ. ಅವ್ರಿಗೊಂದು ರ್ಯಾಂಡಮಾಗಿ ನೋಡಿಕೊಂಡು ಅವ್ರಿಗೂ ಸ್ವಲ್ಪ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿ ಕೊಟ್ಟಾಗ ಅವರಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ಇದೇ ರೀತಿ ನಾವು ಅಲೈನ್ ಮಾಡ್ಕೊಂಡು ಹೋಗಬೇಕು. ಇಲ್ಲೊಂದು ಪಿನ್ ಹಾಕ್ಕೊತೀನಿ ನಾನು. ಇವಾಗ ಈ ಪಿನ್ ಹಾಕ್ಕೊಂಡು ಸ್ಟಿಲ್ ನಾನು ಈ ಚೆಸ್ಟ್ ಪಾರ್ಟ್ ತನಕ ಈ ರೀತಿ ಮಾಡ್ಕೊಂಡು ಹೋಗ್ತೀನಿ. ಓಕೆನಾ? ಪಿನ್ ಹಾಕಿ ಸೆಕ್ಯೂರ್ ಮಾಡಿದ್ದೀನಿ. ಇವಾಗ ಈ ಪಾರ್ಟ್ ಚೆಸ್ಟ್ ಪಾರ್ಟಲ್ಲಿ ಈ ರೀತಿ ಅರೇಂಜ್ ಮಾಡ್ಕೊಳ್ಳಿ. ಸೊ ನಿಮಗೆ ಹಿಂಗೆ ಹಾಕಿದ ತಕ್ಷಣವೇ ಆ ಒಂದೊಂದು ಬರುತ್ತೆ, ಅದನ್ನು ಜಸ್ಟ್ ಫಾಲೋ ಮಾಡಿ ಅಷ್ಟೇ. ಇಷ್ಟೇ. ಇದನ್ನೆಲ್ಲ ಲೈಟಾಗಿ ಒಂಚೂರು ಅರೇಂಜ್ಮೆಂಟ್ ಮಾಡ್ಕೊಳ್ಳಿ. ಆಯನ್ ಮಾಡಿ. ಸೊ ನಾನು ಮೊದಲೇ ಹೇಳಿದ್ದೀನಿ, ಇವಾಗ ಇದಕ್ಕೆ 1 ಇಂಚ್ ಅಂದರೆ 1 ಇಂಚು 1 ಇಂಚ್ ನಾನು ಬಿಡ್ತಾ ಇದ್ದೀನಿ. ಸೊ ಫಿಂಗರ್ ಮೂಮೆಂಟಲ್ಲೇ ಇದು ಮಾಡಿಕೊಂಡ್ರು ಆಯಿತು ಅಷ್ಟೆ. ಇದೇ ರೀತಿ ಎಲ್ಲ ಗೈಡ್ಲೈನ್ ನೋಡಿಕೊಂಡು ಚೆನ್ನಾಗಿ ಅಯನ್ ಮಾಡ್ಕೊಂಡು ಹೋಗಬೇಕು. ನಿಮಗೆ ಎಲ್ಲಿ ಬೆಲ್ಲಿ ಬಟ್ ಹತ್ರ ಒಂದು ಪಿನ್ ಮಾಡೋಕ್ಕೆ ಬರುತ್ತೆ ಅಲ್ಲಿ ತನಕನೂ ಬೇಕಾದರೆ ನೀವು ಅಯನ್ ಮಾಡಿ ತೊಗೊಂಡು ಹೋಗ್ಬೋದು, ನೀಟಾಗಿ ಬರುತ್ತೆ. ಸೊ ಇದೆಲ್ಲ ಆದಮೇಲೆ ಇವಾಗ ನೋಡಿ ನಾನು ನೀಟಾಗಿ ಅಯನ್ ಮಾಡಿಟ್ಟಿದ್ದೀನಿ. ನೆಕ್ಸ್ಟ್ ನಾನು ಫ್ರಂಟ್ ಪ್ಲೀಟ್ಸ್ನ ತೆಗಿತಾ ಇದ್ದೀನಿ. ಸೊ ಫ್ರಂಟ್ ಪ್ಲೀಟ್ಸು ಅವ್ರಿಗೆ ಯಾವ ರೀತಿ ಬೇಕೋ, ಕಂಫರ್ಟಬಲ್ ಇರುತ್ತೋ ಆ ರೀತಿ ಮಾಡಿಕೊಡಿ. ಕೆಲವರು ಸ್ವಲ್ಪ ಲೆಂದಿ ಆಗಬೇಕು, ಉದ್ದ ಬೇಕು ಅಂತಾರೆ, ಕೆಲವ್ರಿಗೆ ಚಿಕ್ಕದಾಗಿ ಬೇಕು ಅಂತ ಹೇಳ್ತಾರೆ. ಸೊ ಅವರ ಕ್ಲೈಂಟ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಮಾಡಿದರೆ ಆಯಿತು. ಸೊ ಒಂದು ಕ್ಲೈಂಟ್ದು ನೀಡು, ನೆಸೆಸಿಟಿ ಮತ್ತು ಅವರ ಕಂಫರ್ಟ್ ಬೇರೆ ಬೇರೆಯೇ ಇರುತ್ತೆ. ಸೊ ಹಾಗಾಗಿ ನಾವು ಒಂದೇ ಥರ ಎಲ್ರಿಗೂ ಮಾಡ್ಕೊಡೋಕ್ಕಾಗಲ್ಲ. ಅವ್ರದ್ದು ಫಸ್ಟ್ ಒಪಿನಿಯನ್ ನಾವು ಕೇಳಲೇಬೇಕಾಗತ್ತೆ. ಅದು ಕೇಳಿಬಿಟ್ಟು ಅವ್ರಿಗೆ ಯಾವ ರೀತಿ ಬೇಕು ಅನ್ನೋದನ್ನು ನೋಡಿಕೊಂಡು ನಾವು ಇದನ್ನು ಮಾಡಿ ಕೊಡಬೇಕಾಗ್ತದೆ. ಸೊ ಇವಾಗ ನಾನೆಲ್ಲ ನೀಟಾಗಿ ಪ್ಲೇಟ್ಸ್ ತೊಗೊಂಡಿದ್ದೀನಿ. ಇದಕ್ಕೊಂದು ದೊಡ್ಡ ಪಿನ್ ಹಾಕಿಬಿಟ್ಟು, ಸೊ ಸಿಲ್ಕ್ ಸ್ಯಾರೀಸ್ ಎಲ್ಲ ಹ್ಯಾಂಡಲ್ ಮಾಡೋದು ಸ್ವಲ್ಪ ಡಿಫಿಕಲ್ಟು, ಅಂದರೆ ಅಷ್ಟು ಈಸಿ ಅಲ್ಲ, ಬಟ್ ಆದರೆ ಮಾಡ್ತಾ ನಿಮಗೆ ಈಸಿ ಅನ್ನಿಸ್ಬಿಡುತ್ತೆ. ಕೆಲವೆಲ್ಲ ಸ್ವಲ್ಪ ದಪ್ಪ ಇರೋ ಸ್ಯಾರೀಸ್ ಎಲ್ಲ ನಿಮಗೆ ಪಿನ್ ಹಾಕೋಕ್ಕೆಲ್ಲ ಕಷ್ಟ ಅನಿಸುತ್ತೆ. ಸೊ ಆವಾಗ ಸ್ವಲ್ಪ ನಾವು ನಿಧಾನಕ್ಕೆ ನೋಡ್ಕೊಂಡು ಹಾಕಬೇಕು. ಯಾಕಂದರೆ ಒಂದು ಸ್ವಲ್ಪ ಪಿನ್ ಆ ಕಡೆ ಆದರೂ ಒಂದೊಂದು ಜರಿಗಳು ಮಿಸ್ ಆಗಿ ಹೊರಗಡೆ ಬರುತ್ತೆ. ಹಾಗಾಗಿ ಹುಷಾರಾಗಿ ನಾವು ನೋಡಿಕೊಂಡು ಮಾಡಬೇಕು. ಸೊ ಈ ಪಿನ್ ಆದಮೇಲೆ ನಾನು ಇದು ಸೇಮ್ ಸೈಜಲ್ಲೇ ನಾನು ಈ ಕೆಳಗಡೆ ಇರೋದನ್ನು ನೀಟಾಗಿ ಅರೇಂಜ್ ಮಾಡ್ಕೊತಾ ಇದ್ದೀನಿ. ಸೊ ಈ ಪಾರ್ಟ್ ನೀವು ಮಾಡ್ಕೊಂಡ್ಬಿಟ್ರೆ ಮತ್ತೆ ನಿಮಗೆ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋಗೋದಕ್ಕೆ ಈಸಿ ಅನಿಸುತ್ತೆ. ಸೊ ಇದು ಯಾವುದೇ ರೀತಿ ಅಲೈನ್ಮೆಂಟ್ ಹೋಗಬಾರ್ದು ಅನ್ನೋಕ್ಕೋಸ್ಕರ ಅದಕ್ಕೊಂದು ಪಿನ್ ಹಾಕಿ ಅದಕ್ಕೊಂದು ಕ್ಲಿಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸೊ ಆ ಕ್ಲಿಪ್ ಹಾಕಿದ್ಮೇಲೆ ಇವಾಗ ಇಲ್ಲಿಂದ ನಾನು ಶುರು ಮಾಡ್ತಾಯಿದ್ದೀನಿ. ಸೊ ಅವರು ಎಷ್ಟು ತನಕ ಅವರ ಸೊಂಟದ ಹತ್ರ ಎಷ್ಟು ತನಕ ಅವರು ಸ್ಯಾರಿನ ನಾವು ಒಳಗಡೆ ಹಾಕ್ಕೊಳ್ತೀವಲ್ವ, ಸೊ ಸ್ಕರ್ಟ್ ಒಳಗಡೆ ಆ ಇಂಚ್ ಲೆಂತ್ ನೋಡಿಕೊಂಡು ಅದಕ್ಕೆ ಕೆಳಗಡೆ 1.5 ಇಂಚ್ ಬಿಟ್ಟು ನಾವು ಪಿನ್ ಹಾಕ್ಕೋಬೇಕಾಗತ್ತೆ. ಅದಕ್ಕೆ ತಕ್ಕಂಗೆ ನಾನು ಪಿನ್ನ ಆಲ್ರೆಡಿ ಅವ್ರ ಮೆಷರ್ಮೆಂಟಲ್ಲಿ ತೆಗೆದಿಟ್ಟಿದ್ದೀನಿ. ಹಾಗಾಗಿ ಇವಾಗ ನನಗೆ ಈಸಿಯಾಗಿ ಪಿನ್ ಮಾತ್ರ ಹಾಕ್ಕೊಂಡು ಹೋಗ್ತಾ ಇರ್ತೀನಿ. ಸೊ ಕೆಲವು ಪ್ಲೀಟ್ಸ್ನೆಲ್ಲ ನಾವು ಫ್ರಂಟ್ ಪ್ಲೀಟ್ಸ್ನ ಫುಲ್ ಎಲ್ಲ ಜೋಡಿಸಿ ನೀಟಾಗಿ ಹಾಕ್ಕೊಳ್ತೀವಿ. ಸೊ ಕೆಲವರು ಅದನ್ನು ಅಲೈನ್ಮೆಂಟ್ ಮಾಡ್ಕೊಳ್ಳಲ್ಲ. ಸೊ ಅದು ಹಾಕಿದ್ಮೇಲೆ ಸ್ವಲ್ಪ ಒಳಗಡೆ ಹೊಟ್ಟೆ ಒಳಗಡೆ ಸ್ವಲ್ಪ ನಾವು ಅಂದರೆ ಹೊಟ್ಟೆಗೆ ಹಾಕೋ ಭಾಗ, ಹೊಟ್ಟೆ ಒಳಗಲ್ಲ, ಹೊಟ್ಟೆಗೆ ಹಾಕೋ ಭಾಗನ ಕರೆಕ್ಟಾಗಿ ಅದನ್ನು ನೀವು ಸ್ವಲ್ಪ ಫ್ಲ್ಯಾಟ್ ಮಾಡಿ ಅದನ್ನು ಬಿಡಬೇಕು. ಇಲ್ಲಾಂದರೆ ಅಲ್ಲಿ ಸ್ವಲ್ಪ ದಪ್ಪ ಅಂತಲೇ ಅನ್ನಿಸ್ತಿರುತ್ತೆ. ಸೊ ಅಲ್ಲಿ ನಿಮಗೆ ಪ್ರಾಪರಾಗಿ ಬಂದುಬಿಟ್ರೆ ಮಿಕ್ಕಿದೆಲ್ಲ ನೀವು ಆರಾಮಾಗಿ ಮಾಡ್ಕೋಬೋದು.
ಸೊ ಇವಾಗ ನಾನು ಒಂದೊಂದಾಗಿ ಜೋಡಿಸ್ಕೊಂಡು ಪಿನ್ಗಳನ್ನ ಹಾಕ್ಕೊಂಡು ಬರ್ತಾಯಿದ್ದೀನಿ. ಸೊ ಇವಾಗ ನೀವು ಈ ಪಿನ್ ಹಾಕೋ ಒಂದು ಕರೆಕ್ಟಾಗಿರುವಂಥ ಲೈನಲ್ಲೇ ನಿಮಗೆ ಆಗಿಬಿಟ್ರೆ ಸಾಕು, ಅಯನ್ ಮಾಡೋದಕ್ಕೆ ಈಸಿ ಅನಿಸುತ್ತೆ. ಹಾಗಾಗಿ ಪಿನ್ ಹಾಕಬೇಕಾದ್ರೇ ನೀವು ಕರೆಕ್ಟಾಗಿ ಲೈನ್ಸು ಅಥವಾ ಎಲ್ಲೆಲ್ಲಿ ಪಿನ್ ಹಾಕ್ಕೊಳ್ತೀರಾ ಅದನ್ನೆಲ್ಲ ಕರೆಕ್ಟಾಗಿ ಹಾಕಬೇಕಾದ್ರೇ ಸ್ವಲ್ಪ ಕೈಯಲ್ಲಿ ಅಯನ್ ಮಾಡಿ ಹಾಕ್ಕೊಂಡ್ರೆ ಸೊ ಐರನ್ ಬಾಕ್ಸ್ ಕೆಲಸ ಸ್ವಲ್ಪ ಕಮ್ಮಿ ಇರುತ್ತೆ. ನೀವು ಸ್ವಲ್ಪ ಒಂದೇ ಇಟ್ಕೊಂಡು ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ನೀಟಾಗಿ ಅಯನ್ ಬಂದು ಕೂತ್ಬಿಡುತ್ತೆ. ಸೊ ಇವಾಗ ಅಯನ್ ಎಲ್ಲ ಮಾಡಬೇಕಂದ್ರೆ ಕೆಲವರು ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟ ಅನಿಸುತ್ತೆ. ನೀವು ಹೀಟನ್ನ ನೋಡ್ಕೊಂಡು ಮಾಡಬೇಕಾಗತ್ತೆ. ತುಂಬ ಭಯ ಆದರೆ ಒಂದು ನ್ಯೂಸ್ ಪೇಪರು ಅಥವಾ ಹಳೆ ಯಾವುದಾದ್ರೂ ಟವಲ್ ಅಂದರೆ ವೈಟ್ ಕಲರ್ ಟವಲ್ ಅಥವಾ ಪ್ರೊಟೆಕ್ಟರ್, ಸ್ಯಾರಿ ಅಯನ್ ಪ್ರೊಟೆಕ್ಟರ್ ಅಂತಲೇ ಒಂದು ಪ್ರೊಟೆಕ್ಟರ್ ಶೀಟ್ ಸಿಗುತ್ತೆ, ಅಮೆಝಾನಲ್ಲೆಲ್ಲ ಅವೈಲೇಬಲ್ ಇರುತ್ತೆ. ಅದನ್ನು ಕೂಡ ನೀವು ಸ್ಟಾರ್ಟಿಂಗಲ್ಲಿ ನಿಮಗೆ ಭಯ ಆದರೆ ಸ್ಯಾರೀಸ್ ಏನಾರು ಸುಟ್ಬಿಡ್ತೀರಂತ ಅದನ್ನು ಕೂಡ ಹಾಕ್ಕೊಂಡು ನೀವು ಅಯನ್ ಮಾಡ್ಬೋದು. ಅದು ನಿಮಗೆ ಪ್ರೊಟೆಕ್ಷನ್ ಶೀಲ್ಡ್ ಥರ ಆ್ಯಕ್ಟ್ ಮಾಡುತ್ತೆ. ಸೊ ಅಯನ್ ಬಾಕ್ಸು ನಾನು ಇದೇ ಅಯನ್ ಬಾಕ್ಸ್ ಬೇಸಿಕ್ ಅಯನ್ ಬಾಕ್ಸೇ ಯೂಸ್ ಮಾಡ್ತಿದ್ದೀನಿ. ನನಗಿದು ಕಂಫರ್ಟ್ ಇದೆ. ಸೊ ಮೇ ಬಿ ಫ್ಯೂಚರಲ್ಲಿ ನನಗೆ ಬೇಡ ಅಂದಾಗ ಈ ಅಯನ್ ಬಾಕ್ಸ್ ಸಾಕು ಅಂತ ಅನಿಸ್ದಾಗ ಅಥವಾ ಡೈಲಿ ರೆಗ್ಯುಲರಾಗಿ ನನಗೆ ತುಂಬ ಜಾಸ್ತಿ ಏನಾದರೂ ಬರ್ತಾಯಿದ್ರೆ ಆರ್ಡರ್ಸು, ಸೊ ಆ ಟೈಮಲ್ಲಿ ಏನಾದ್ರು ಚೇಂಜ್ ಮಾಡ್ಬೋದು. ಇವಾಗ ನನಗೆ 2 or 3 ಬರೋದ್ರಿಂದ ನಾನು ಇದರಲ್ಲೇ ಮ್ಯಾನೇಜ್ ಮಾಡ್ಕೊತೀನಿ. ನನಗಿದು ಕಂಫರ್ಟ್ ಇದೆ. ಪಾಸ್ಟ್ 6 ಇಯರ್ಸಿಂದ ಈ ಅಯನ್ ಬಾಕ್ಸೇ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬಿಗಿನರ್ಸು ಸ್ಟಾರ್ಟಿಂಗ್ ಈ ಒಂದು ಅಯನ್ ಬಾಕ್ಸ್ ಯೂಸ್ ಮಾಡಿದ್ರೆ ಸಾಕು. ಇದರಲ್ಲೂ ಸ್ವಲ್ಪ ಕಂಟ್ರೋಲ್ಗಳಿರುತ್ತೆ. ಸೊ ಅಡ್ವಾನ್ಸ್ ಲೆವೆಲ್ಗೆಲ್ಲ ಏನಂದರೆ ನಿಮಗೆ ಈಸಿಯಾಗಿರುತ್ತೆ ಮೇಂಟೈನ್ ಮಾಡೋದಕ್ಕೆ. ಅದು ಕೂಡ ನಿಮ್ಮ ತೊಗೋಬೇಕಂದ್ರೂ ನಿಮಗೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಆ ಅಯನ್ ಬಾಕ್ಸ್ ಕೂಡ ಇನ್ವೆಸ್ಟ್ಮೆಂಟ್ ಮಾಡಿ ಇಟ್ಕೋಬೋದು. ಬಿಕಾಸ್ ಅದು ಕೂಡ ತುಂಬಾ ಪ್ರೊಫೆಷ್ನಲ್ ಆಗಿ ನಿಮಗೆ ಕೆಲಸಕ್ಕೆ ಹೆಲ್ಪ್ ಮಾಡುತ್ತೆ. ತುಂಬ ಅದರಲ್ಲಿ ಬಂದು ನಿಮಗೆ ಆ್ಯಕ್ಟಿವಿಟೀಸು ಚೆನ್ನಾಗೇ ಇರುತ್ತೆ. ಅದರದ್ದು ಒಂದು ರೋಲ್ ಬಂದು ಅಡ್ವಾನ್ಸ್ ಆಗೇ ಇರುತ್ತೆ. ಸೊ ಬೇಸಿಕ್ ಬರೀ ಅಯನ್ ಮಾಡ್ಕೊಳ್ಳೋದು, ನಮಗೆ ಬೇಕಾಗಿರೋ ಥರ ನಾವು ಮೂಮೆಂಟ್ನ ಇಟ್ಕೋಬೋದು. ಸೊ ಇವಾಗ ಫೋಲ್ಡಿಂಗ್ ಹೆಂಗೆ ಮಾಡಿದ್ದೀನಿ ನೋಡಿ, ಈಸಿ ಮೆಥಡಲ್ಲಿ ತೋರಿಸಿದ್ದೀನಿ. ಒಂದೊಂದು ವೀಡಿಯೋದಲ್ಲೂ ಒಂದೊಂದು ರೀತಿಯಾದ ಫೋಲ್ಡಿಂಗ್ ನಾನು ತೋರಿಸಿದ್ದೀನಿ. ಸೊ ಇದರಲ್ಲಿ ನೋಡಿ ಈ ರೀತಿ ನೀವು ಫೋಲ್ಡ್ ಮಾಡಬೇಕಾಗತ್ತೆ. ಸೊ ಇದರಲ್ಲಿ ಫುಲ್ಲು ಸ್ಪ್ರೆಡ್ ಮಾಡಿ ಇಟ್ಬಿಟ್ಟು ನೀಟಾಗಿ ನಿಮಗೆ ಕಾಣಲಿ ಅನ್ನೋಕ್ಕೋಸ್ಕರ ತೋರಿಸಿದ್ದೀನಿ. ಸೊ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಬೇಕಾದರೆ ಅದರಲ್ಲೂ ನಿಮಗೆ ಡಿಫ್ರೆಂಟಾಗಿರುತ್ತೆ. ಎಲ್ಲ ಥರ ಫೋಲ್ಡಿಂಗು ನಿಮಗೆ ತೋರಿಸ್ತೀನಿ. ಯಾವ ಫೋಲ್ಡಿಂಗ್ ನಿಮಗೆ ಈಸಿ ಅನಿಸುತ್ತೋ, ನಿಮಗೆ ಯಾವುದನ್ನು ಕರೆಕ್ಟಾಗಿ ನಿಮಗೆ ಇದು ಬರುತ್ತೆ ಅಂತ ಅನಿಸುತ್ತೋ ಅದನ್ನು ಮಾಡಿ. ಒಂದೊಂದು ಮಾಡಿ ನೋಡಿ, ನಿಮಗೆ ಅಂತ ಒಂದು ಈಸಿ ಆಗಿರೋವಂಥ ಒಂದು ಫೋಲ್ಡಿಂಗ್ ಸಿಗುತ್ತೆ. ಆ ಫೋಲ್ಡಿಂಗ್ನ ನೀವು ಮಾಡೋದಕ್ಕೆ ಟ್ರೈ ಮಾಡ್ಕೊಳ್ಳಿ. ಸೊ ಸ್ಯಾರಿ ಹೀಗೆ ಇರಬೇಕು ಹಾಗೇ ಇರಬೇಕು ಅಂತ ಇಲ್ಲ. ನೀವು ತಗೊಂಡಿರುವಂಥ ಕವರಲ್ಲಿ ಸ್ಯಾರಿ ಫಿಟ್ ಆಗಬೇಕು. ಅದೇ ರೀತಿ ನೋಡೋಕ್ಕೂ ಅದು ಚೆನ್ನಾಗಿರಬೇಕು. ಸೊ ಆ ಕವರ್ ಒಳಗಡೆ ಆ ಸ್ಯಾರಿ ಹೋಗಿ ಸೆಕ್ಯೂರ್ ಆಗೋ ಥರ ನೀವು ಬಾಕ್ಸ್ ಫೋಲ್ಡಿಂಗ್ ಮಾಡಬೇಕಾಗತ್ತೆ. ಅದಕ್ಕೆ ಪ್ರಾಪರಾಗಿ ಸೈಜ್ ನೋಡಿಕೊಂಡು ನೀವು ಫೋಲ್ಡಿಂಗ್ ಸೈಜು ನೋಡಿಕೊಂಡು ಪ್ರಾಪರಾಗಿ ಫೋಲ್ಡ್ ಮಾಡಿಟ್ರೆ ಸಾಕು. ಸೊ ಇದೇ ರೀತಿ ಅಲ್ಲ, ಹಿಂಗೆ ಇರಬೇಕು ಅನ್ನೋದು ಏನು ರೂಲ್ ಇಲ್ಲ. ನಿಮಗೆ ಯಾವ ರೀತಿ ಅದು ತುಂಬ ಪ್ರೊಫೆಷ್ನಲಿಸಮಾಗಿ ಕಾಣ್ತಿದೆ ಅಂತ ನೀವು ಫೀಲ್ ಮಾಡ್ತೀರೋ ಆ ಥರದಕ್ಕೆ ನೀವು ಫೋಲ್ಡ್ ಮಾಡ್ಬೋದು. ಸೊ ಇಲ್ಲಿ ನೋಡಿ ಈ ರೀತಿ ನೀವು ಸ್ವಲ್ಪ ಅಲ್ಲಿ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊತಾನೇ ಫೋಲ್ಡ್ ಮಾಡಬೇಕು. ಫಾಸ್ಟ್ ವೀಡಿಯೋಸಲ್ಲೆಲ್ಲ ನಿಮಗೇನು ತೋರಿಸ್ತಾರಂದರೆ ಈ ರೀತಿ ಇರೋದು ತೋರಿಸಲ್ಲ, ಡೈರೆಕ್ಟಾಗಿ ಫೋಲ್ಡಿಂಗ್ ಫಾಸ್ಟ್ ಮಾಡಿ ಹಾಕ್ಬಿಡ್ತಾರೆ. ಬಟ್ ನಾವು ಫೋಲ್ಡ್ ಮಾಡಬೇಕಾದ್ರೆ ತುಂಬ ಕಾಂಪ್ಲಿಕೇಶನ್ಸ್ ಎಲ್ಲ ಬರುತ್ತೆ ನೋಡಿ, ಈ ರೀತಿ ಎಲ್ಲ ಬರುತ್ತೆ. ಇದೆಲ್ಲ ನೀವು ಹಿಂಗೆ ತೆಗಿಬೇಕಾದ್ರೆ ಅದು ಮೂಮೆಂಟ್ ಆಗೋದು ಇರುತ್ತೆ. ಸೊ ಆವಾಗ ನಾವು ಸ್ವಲ್ಪ ಕ್ಲಿಪ್ಗಳನ್ನ ಸೆಕ್ಯೂರ್ ಮಾಡಿಬಿಟ್ಟು ನಾವು ಅದನ್ನೆಲ್ಲ ಸ್ಯಾರಿನ ಫೋಲ್ಡ್ ಮಾಡಬೇಕು. ಸ್ಯಾರಿ ಬಾಕ್ಸಿಗೆ ತಕ್ಕಂಗೆ ಬರಲಿಲ್ಲ ಅಂದರೆ ಒಳಗಡೆ 1 more ಫೋಲ್ಡ್ ಇಡಬೇಕು. ತುಂಬ ವಿಷಯಗಳಿದೆ. ಸೊ ನಾರ್ಮಲಾಗಿ ಒಂದು ಚಿಕ್ಕ ವೀಡಿಯೋಸ್ ನೋಡಿಬಿಟ್ಟು ಅಥವಾ ರೀಲ್ಸಲ್ಲಿ ಏನಾದರೂ ನೋಡಿಬಿಟ್ಟು ಇಷ್ಟು ಈಸಿನಾ ಅನ್ನೋ ಥರ ಮಾಡಬೇಡಿ. ಇದೆಲ್ಲ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ನಿಮಗೂ ಈಸಿ ಆಗುತ್ತೆ. ಈಸಿ ಆಗಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಅವ್ರು ತೋರಿಸೋಷ್ಟು ಈಸಿ ಇಲ್ಲ. ಸೊ ನೋಡಿಕೊಂಡು ನಾವು ಇಷ್ಟು ಕೆಲಸ ಮಾಡಬೇಕು. ಇದು ಕರೆಕ್ಟಾಗಿ ನಾನು ಮಾಡಿರೋ ವೀಡಿಯೋನ ನೀಟಾಗಿ ನಿಮ್ಗೆ ತೆಗ್ದಿದ್ದೀನಿ. ಸ್ವಲ್ಪ ಲಾಂಗಾಗಿ ಹೋಗೋ ಲೆಂತ್ನೆಲ್ಲ ಮಾತ್ರ ಕಟ್ ಮಾಡಿದ್ದೀನಿ. ಬಟ್ ರಿಯಲ್ ಆಗಿರುವಂಥ ಒಂದು ಸ್ಯಾರಿನ ನಾನು ಹೇಗೆ ಅಯನ್ ಮಾಡ್ತೀನಿ ಅನ್ನೋದನ್ನು ಡೀಟೇಲಾಗಿ ನಿಮಗೆ ತೋರಿಸಿ ಅದರದ್ದು ಒಂದು ಔಟ್ಲುಕ್ ಹೇಗೆ ಕೊಡಬೇಕನ್ನೋದನ್ನು ನೀಟಾಗಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ಫುಲ್ ಕಂಪ್ಲೀಟ್ ವೀಡಿಯೋ ನೀವು ಸ್ಕಿಪ್ ಮಾಡದೆ ನೋಡಿದ್ರೇ ನೀವೊಂದು ಪ್ರೊಫೆಷ್ನಲ್ ಸ್ಯಾರಿ ಡ್ರೇಪಿಸ್ಟು ಅಥವಾ ಸ್ಯಾರಿ ಫೋಲ್ಡ್ ಮಾಡೋದಕ್ಕೆ ನಿಮಗೆ ಈಸಿಯಾಗಿ ಆಗುತ್ತೆ.
ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಯಾರ್ಯಾರು ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಮಾಡೋರಿದ್ದಾರೋ ಅವ್ರಿಗೆಲ್ಲ ಇದನ್ನು ಶೇರ್ ಮಾಡಬೇಡಿ. ಸುಮ್ಮನೆ ಎಕ್ಸ್ಟ್ರಾ ಅಮೌಂಟ್ ಕೊಟ್ಟು ಹೊರಗಡೆ ಕಲಿಯೋ ಬದಲು ಮನೇಲಿದ್ದವರು ಹೌಸ್ ವೈಫು ಅಥವಾ ಏನೋ ಕೆಲಸ ಇಲ್ಲ ಅನ್ನೋರು ಫ್ರೀಯಾಗಿರೋ ಟೈಮಲ್ಲಿ ಈ ರೀತಿ ನೀವು ಸ್ಯಾರಿ ಪ್ರೀಪ್ಲೀಟ್ ಮಾಡಿ ಅದೊಂದು ಬಿಸ್ನೆಸ್ ಆಗೇ ಮಾಡ್ಬೋದು. ಸೊ ನಿಮಗೆಲ್ಲ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ದಯವಿಟ್ಟು ಈ ಚಾನಲ್ಗೆ ತುಂಬ ಸಪೋರ್ಟ್ ಮಾಡಿ, ಎಲ್ರಿಗೂ ಯೂಸ್ಫುಲ್ ಆಗಲಿ. ಬಾಯ್ ಬಾಯ್, ಥ್ಯಾಂಕ್ ಯು.